ಆಯ್ತು, ನಾನು ಇನ್ನೊಂದು ತಂಡನ ಕಟ್ತೀನಿ. ನಮ್ಮಪ್ಪ ತಂತ್ರ ಮಾಡಿದ್ರೆ ಏನಾಗುತ್ತೆ ಅಂತ ಈಗ ಗೊತ್ತಾಯ್ತಾ? ನಮ್ಮಪ್ಪ ನೆಟ್ಟ ಕಾಯಿ ಗುರಿ ಯಾವತ್ತೂ ತಪ್ಪಕ್ಕಿಲ್ಲ. ಲೇ ಕಾಳೇಗೌಡ, ಅದಕ್ಕೆಕ್ಕಲ್ಲ ನಿಮ್ಮಪ್ಪನ ಸುತ್ತಳ್ಳಿಲಿ ಸಕುನಿ ಸಂಕ್ರಾಂತ ಅನ್ನೋದು ಜನ ಆಗೋಕ್ಕಿಲ್ಲ ಅಂದಿದ್ದನ್ನ ನಿಮ್ಮಪ್ಪ ಸಾಧಿಸಿ ತೋರಿಸ್ಬಿಟ್ಟಕ್ಕಲ್ಲ. ಸಬಾಸ್ ಸಬಾಸ್. ತಿಮ್ಮೇಗೌಡ, ಏನು ಕೆಲಸ ಆಗಕ್ಕಿಲ್ಲ ನೋಡ್ಲ. ನಿಮ್ಮಪ್ಪ ನಡೆಸೋ ಕಾಯಿಗಳು ಇಲ್ಲಿ ಮಾತ್ರ ನಡೀತವೆ, ಎಲ್ಲ ಕಡೆನೂ ನಡೆಯೋಕ್ಕಿಲ್ಲ. ಅಲ್ಲ, ಮಹೇಶನ್ನೇನೋ ಒಪ್ಪಿಸ್ಬಿಟ್ರೆ ಅವ್ರ ಅಣ್ಣ ರಂಗೇಗೌಡನ ಒಪ್ಸೋದು ಏನು ಸುಲಭದ ಕೆಲಸ ಅಂದ್ಕೊಂಡಿದ್ದೀರಾ? ನಮ್ಮಪ್ಪ ತೀರ್ಮಾನ ಮಾಡಿದ್ಮೇಲೆ ಒಪ್ಪಿಸ್ತಾನೆ. ಅದ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಮುಂದೇನು ಕ್ಯಾಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಸರಿ ಮಹೇಶ, ನಿನ್ನ ತಂಡ ಕಟ್ಟು, ನಾವು ನಿನ್ನ ಜೊತೆಗಿರ್ತೀವಿ. ತಂಡ ಕಟ್ಟೋದೆಲ್ಲ ದೊಡ್ಡ ವಿಷಯನೇ ಅಲ್ಲ. ರಂಗೇಗೌಡನ ಜೊತೆ ಆಡ್ತಿದ್ದವ್ರೆ, ರಂಗೇಗೌಡನ ಜಾಗದಲ್ಲಿ ನಾನಿರ್ತೀನಿ. ನೀವು ಬನ್ನಿ ಅಂದರೆ ಬರ್ತಾರೆ. ಆದರೆ ಆಟ ಆಡೋದಕ್ಕೆ ನನಗೆ ಬರೋದಿಲ್ವಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ನೀವು ಹೇಳಿ. ಆಡ್ತಾ ಆಡ್ತಾ ರಾಗ, ನಳ್ತಾ ನಳ್ತಾ ರೋಗ. ನೀರ್ಗಿಳಿದ ಈಜು ಬರಲ್ಲ ಅಂತ ಕೂತ್ಕೋಬಾರ್ದು. ಈಜಬೇಕು, ನೀರ್ಗಿಳಿಬೇಕು. ಮನಸ್ಸಿದ್ರೆ ಮಾರ್ಗ. ಹೋಗು, ಹೋಗಿ ನಿನ್ನ ಅಣ್ಣನ್ನ ಒಪ್ಪಿಸಿ ತಂಡ ಕಟ್ಟು. ಆ ತಂಡಕ್ಕೆ ನೀನೇ ನಾಯಕ. ನಾವು ಬೆಂಬಲ ಕೊಟ್ಟು ನಿನ್ನನ್ನು ಗೆಲ್ಲಿಸ್ತೀವಿ. ಜನ ಸೋಲ್ತಿನ ಹೆದರಿಕೆಗೆ ರಂಗೇಗೌಡ ಆಟ ಆಡೋದನ್ನ ಬಿಟ್ಬಿಟ್ಟ. ಆದ್ರೆ ಅವನ ತಮ್ಮ ಮಹೇಶ ಆಟ ಆಡಿ ಗೆದ್ದು ಗೌಡ್ರ ಮನತನದ ಮರುವಾದ್ರೆ ಉಳಿಸ್ತಾ ಅಂತ ನಿನ್ನ ಎತ್ಕೊಂಡು ನೆರೆಸ್ಬಿಡ್ತಾರೆ. ಅಲ್ಲಿಗೆ ನಿಮ್ಮ ಅಣ್ಣನ ಸೋಲು ಶುರುವಾಗ್ತದೆ. ಶುರುವಾಗಿದ್ದು ಯಾವುದೇ ಕಾರಣಕ್ಕೂ ನಿಲ್ಲದಿಲ್ಲ. ಪರ್ಮನೆಂಟ್ ಆಗಿ ಪಟ್ಟ ನಿಂದೆ ಆಗ್ತದೆ. ಅದರಿಂದ ನಿಮ್ಗೇನು ಲಾಭ? ನನ್ನ ಶತ್ರು ನೆಲಕ್ಕೆ ಬೀಳ್ತಾನಲ್ಲ ಅನ್ನೋದೇ ನಮಗೆ ಲಾಭ. ಮತ್ತೆ ಕಷ್ಟ ಸುಖ ಬಂದ್ರೆ ನಿನ್ನ ಹತ್ರ ಹೇಳ್ಕೋಬೋದಲ್ಲ, ಅದೇ ಧೈರ್ಯ, ಅದೇ ಲಾಭ. ಅಷ್ಟು ಸಾಕ್ಬಿಡು ನಮ್ಗೆ, ಅಷ್ಟು ಸಾಕು. ಸರಿ, ಈ ಸಲ ತಂಡ ಕಟ್ಟು ನಾನು ಆಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಏ ಮಹೇಶ, ನನ್ನ ಆಶೀರ್ವಾದ, ನಮ್ಮ ಸಂಕ್ರು ಆಶೀರ್ವಾದ ಎಲ್ಲ ನಿನ್ ಮೇಲೆ ಐತಕ್ಕಲ್ಲ. ನೀನೇನ್ ಹೆದರ್ಕೋಬೇಡ. ಈಗಲೇ ನೀನ್ ರಂಗೇಗೌಡನ್ ಹೋಗಿ ನೀನ್ ಆಡಕ್ಕಾಗ್ತದ್ರಿ ಏನಾತು, ನಾನ್ ಆಡ್ತೀನಿ ಅಂತ ಎದೆ ತೊಟ್ಕೊಂಡು ಹೇಳೋಗಲ್ಲ. ಹೋಗು ಮಾವ. ಎಷ್ಟು ದಿನ ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತ ಸುಮ್ಮನಿದ್ದೆ. ಆದರೆ ಇವಾಗ ಬಣ್ಣ ತೊಟ್ಟು ಹೋರಾಟಕ್ಕೆ ಇಳಿತಾ ಇದ್ದೀನಿ. ನೀನು ಸಪೋರ್ಟ್ ಮಾಡು, ನಾನೇ ಆ ರಂಗೇಗೌಡನ ಮಟ್ಟ ಹಾಕ್ತೀನಿ.